ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋ ವಿಷಯ ಏನು ಅಂತಂದರೆ MHRD UDICE ಪ್ಲಸ್ನಲ್ಲಿ ಟಿ ಸಿ ಇಶ್ಯೂ ಮಾಡುವುದು ಹೇಗೆ ಅಂತ. ಟಿ ಸಿ ಇಶ್ಯೂ ಮಾಡೋದು ಅಂದಾಗ ಎರಡು ಟೈಮಲ್ಲಿ ಬರುತ್ತೆ. ಮೊದಲನೇದಾಗಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುವಾಗಲೇ ನಾವೇನು ಮಾಡಿರ್ತೀವಿ ಅಂತಂದರೆ, ಯಾವ್ಯಾವ ಮಕ್ಕಳು ಟಿ ಸಿ ಹೋಗಿರ್ತಾವೋ ಆ ಮಕ್ಕಳಿಗೆ ಲೆಫ್ಟ್ ವಿತ್ ಟಿ ಸಿ ಅಂತ ಹೇಳಿಬಿಟ್ಟು ಟಿ ಸಿ ಇಶ್ಯೂ ಮಾಡಿರ್ತೀವಿ. ಅಂಥ ಮಕ್ಕಳ ಡೀಟೇಲ್ಸ್ ಏನಂತಂದರೆ ನಮ್ಮ ಶಾಲಾ ಲಾಗಿನಲ್ಲಿ ಮತ್ತೆ ಬರೋದಿಲ್ಲ. ಒಂದು ವೇಳೆ ನೀವು ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ಯಾರಿಗಾದರೂ ಟಿ ಸಿ ಕೊಟ್ಟರೆ ಅಂಥ ಮಕ್ಕಳನ್ನು ನಾವು ಮತ್ತೊಂದು ಸಾರಿ ಏನು ಮಾಡಬೇಕಾಗುತ್ತೆ, MHRD UDICE ಪ್ಲಸ್ನಲ್ಲಿ ಟಿ ಸಿ ಇಶ್ಯೂ ಮಾಡಿ ಕೊಡಬೇಕಾಗುತ್ತೆ, ಅಂದರೆ ಡ್ರಾಪ್ ಬಾಕ್ಸಿಗೆ ಹಾಕಬೇಕಾಗುತ್ತೆ. ಸೊ ಅದು ಒಂದು ವಿಧಾನ. ಆದರೆ ಇನ್ನೊಂದು ಟೈಪಲ್ಲಿ ಏನಂದರೆ, ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುವಾಗ ಕೆಲವೊಂದನ್ನು ನಾವು ಕನ್ಫ್ಯೂಸ್ ಆಗಿ ಏನು ಮಾಡಿರ್ತೀವಿ ಅಂತಂದರೆ, ಟಿ ಸಿ ಹೋಗಿದ್ರೂ ಕೂಡ ಸ್ಟಡಿಯಿಂದ ಸೇಮ್ ಸ್ಕೂಲ್ ಅಂತೇಳಿ ಮಾಡಿಬಿಟ್ಟಿರ್ತೀವಿ. ಅಂಥ ಮಕ್ಕಳು ನಮ್ಮ ಲಾಗಿನಲ್ಲಿ ಬಂದಿರ್ತಾರೆ. ಸೊ ಈಗ ಅವ್ರ ಸ್ಕೂಲ ಲಾಗಿನಲ್ಲಿ ಇನ್ ಮಾಡ್ಕೊಳ್ಬೇಕು ಮುಂದೆ ಹೋದಂಥ ಶಾಲೆಯಲ್ಲಿ ಅಂದರೆ, ನಮ್ಮ ಶಾಲೆಯಿಂದ ನಾವು ಆ ಮಕ್ಕಳನ್ನು ಟಿ ಸಿ ಔಟ್ ಮಾಡಲೇಬೇಕು MHRDಯಿಂದ. ಸೊ ಅಂತಹ ಮಿಸ್ಸಾಗಿ ತಪ್ಪಾಗಿರುವಂತಹ ಟಿ ಸಿಗಳನ್ನು ಅಂದರೆ ಹೇಗೆ ನಾವು ಮತ್ತೊಂದು ಸಾರಿ ಕರೆಕ್ಷನ್ ಮಾಡ್ಕೊಳ್ಬೇಕು, ಅಂದರೆ ಟಿ ಸಿಯನ್ನು ಔಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಆಗಿರೋದ್ರಿಂದ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಜೊತೆಗೆ ನನ್ನ ಎ ವಿ ಶೆಟ್ಟಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಿಮಗೆ ಶಾಲಾ ಮಾಹಿತಿಗೆ ಸಂಬಂಧಿಸಿದ ನನ್ನ ಇಂಥ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಪಡೆಯಲು ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಅಷ್ಟೇ ಅಲ್ಲ, ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ MHRD UDICE ಪ್ಲಸ್ ಅಂತ ಟೈಪ್ ಮಾಡಿ. ಫಸ್ಟ್ ಇದೆಯಲ್ಲ UDICE ಪ್ಲಸ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನಂತರ ಮೇಲೆ ರೈಟ್ ಸೈಡಲ್ಲಿರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ, ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡು ಡ್ರಾಪ್ ಡೌನಿಂದ ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಎಲ್ಲ ಮಾಡ್ಯೂಲ್ಸ್ ಕಾಣಿಸುತ್ತೆ. ಅದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲಲ್ಲಿರುವಂತಹ ಲಾಗಿನನ್ನು ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಯೂಸರ್ ನೇಮ್ ಪಾಸ್ವರ್ಡ್ ಹಾಕುವಂತಹ ವಿಂಡೋ ನಿಮ್ಮ ಮುಂದೆ ಕಾಣಿಸುತ್ತೆ. ಅದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಇಲ್ಲಿರುವಂತಹ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ನಿಮ್ಮ ಶಾಲಾ ಲಾಗಿನ್ನ MHRD ಮೇನ್ ಪೇಜಲ್ಲಿ ಹೋಗ್ತೀರಿ. ಆಗ 2025-26 ಅಂತ ಇದೆಯಲ್ಲ ರೆಡ್ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಇರುವಂತಹ ಪಾಪಪ್ ಮೆಸೇಜ್ ಬರುತ್ತೆ, ಅದನ್ನು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನಿಮ್ಮ ಶಾಲೆಯ MHRD UDICE ಪ್ಲಸ್ನ ಡ್ಯಾಶ್ ಬೋರ್ಡ್ಗೆ ಬಂದಿರ್ತೀರಿ. ಇಲ್ಲಿಂದ ನೀವು ಮಗುವಿನ ಟಿ ಸಿಯನ್ನು ಔಟ್ ಮಾಡಬೇಕಾಗುತ್ತೆ. ಔಟ್ ಮಾಡೋಕ್ಕಿಂತ ಮುಂಚೆ ಎರಡು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆ ವಿಷಯಗಳೇನಂತಂದರೆ, ಒಂದನೇದಾಗಿ ನೀವು ಆ ಮಗುವಿನ ಪೆನ್ ನಂಬರ್ ಬರೆದಿಟ್ಕೊಳ್ಬೇಕಾಗುತ್ತೆ. ಆ ಪೆನ್ ನಂಬರನ್ನು ನಾವು ಮುಂದೆ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪೆನ್ ನಂಬರನ್ನು ಎಲ್ಲಿ ಪಡೆಯೋದು ಅಂತಂದರೆ, ಲೆಫ್ಟ್ ಸೈಡಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ರೈಟ್ ಸೈಡಲ್ಲಿ ವ್ಯೂ ಕ್ಲಾಸ್ ವೈಸ್, ವ್ಯೂ ಸೆಕ್ಷನ್ ವೈಸ್ ಅಂತ ಬರುತ್ತೆ. ನಾನು ವ್ಯೂ ಸೆಕ್ಷನ್ ವೈಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಕ್ಲಾಸ್ ವೈಸ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಲೆಫ್ಟಿಗೆ ಸ್ಕ್ರಾಲ್ ಮಾಡಿ ಆ್ಯಕ್ಷನ್ ಕಾಲಮಲ್ಲಿ ವ್ಯೂ ಆರ್ ಮ್ಯಾನೇಜ್ ಅಂತ ಬರುತ್ತೆ. ಆ ಮಗು ಯಾವ ತರಗತಿಯಲ್ಲಿದೆಯೋ ಆ ತರಗತಿಯ ವ್ಯೂ ಆರ್ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಆಗ ಆ ತರಗತಿಯ ಎಲ್ಲ ಮಕ್ಕಳ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಮಗುವಿನ ಹೆಸರು ಎಲ್ಲಿದೆಯೋ ಅಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ. ಆಗ ನೋಡಿ, ಸೆಕೆಂಡ್ ಕಾಲಮಲ್ಲಿ ಇರೋದು ಪೆನ್ ನಂಬರ್, ಅದನ್ನು ನೀವು ಇಲ್ಲಿ ನೋಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈ ಮಗುವಿನ ಟಿ ಸಿಯನ್ನು ನೀವು ಸ್ಕೂಲ್ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಮಾಡಿದ ಮೇಲೆ, ಫೈನಲೈಸ್ ಮಾಡಿದ ಮೇಲೆ ಕೊಟ್ಟಿರ್ತೀರಿ. ಆದರೂ ಕೂಡ GP ಅಥವಾ ಜನರಲ್ ಇನ್ಫಾರ್ಮೇಷನನ್ನು ನೀವು ಇನ್ನೂ ಕಂಪ್ಲೀಟ್ ಮಾಡಿದ್ದಿಲ್ಲ ಅಂತಂದರೆ ಈ ಟಿ ಸಿಯನ್ನು ನೀವು ಕೊಡೋಕ್ಕೆ ಬರೋದಿಲ್ಲ. ಆಗ ಈ ರೀತಿಯ ಒಂದು ಪಾಪಪ್ ಮೆಸೇಜ್ ನಿಮ್ಮ ಮುಂದೆ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ಬೋದು, GPಯನ್ನು ಕಂಪ್ಲೀಟ್ ಮಾಡಿದ ನಂತರನೇ ಟಿ ಸಿ ತೆಗಿಬೇಕು ಅಂತೇಳಿ ಪಾಪಪ್ ಮೆಸೇಜ್ ನಿಮಗೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಟಿ ಸಿ ತೆಗಿಯೋಕ್ಕಿಂತ ಮುಂಚೆ GPಯನ್ನು, ಆ ಮಗುವಿನ GPಯನ್ನು ಕಂಪ್ಲೀಟ್ ಮಾಡಿ ಸೇವ್ ಮಾಡಿರಬೇಕು. ಓಕೆ ಫ್ರೆಂಡ್ಸ್, ಈಗ ಎರಡು ಪಾಯಿಂಟ್ಸ್ ಏನಂತ ಗೊತ್ತಾಯ್ತಲ್ಲ. ಈಗ ಟಿ ಸಿಯನ್ನು ಔಟ್ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಸ್ಕೂಲ್ ಡ್ಯಾಶ್ ಬೋರ್ಡ್ ಕೆಳಗಡೆ ಇರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ನಲ್ಲಿ ಕ್ಲಿಕ್ ಮಾಡಬೇಕು. ಆಗ ಡ್ರಾಪ್ ಡೌನಲ್ಲಿ ಸಬ್ ಮೆನುಸ್ ಓಪನ್ ಆಗುತ್ತೆ. ಅದರಲ್ಲಿ 4th ಸಬ್ ಮೆನು
ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಆರ್ ಮಾರ್ಕ್ ಡ್ರಾಪ್ಔಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಇಲ್ಲಿ ಬರುವಂತಹ ಮಾಡ್ಯೂಲ್ ಫಾರ್ ಇಶ್ಯೂಯಿಂಗ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆರ್ ಮಾರ್ಕಿಂಗ್ ಸ್ಟೂಡೆಂಟ್ ಡ್ರಾಪ್ಔಟ್ 2025-26 ಅಂತ ಈ ರೀತಿಯ ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇದರಲ್ಲಿ ನೀವು ಸ್ಟೂಡೆಂಟ್ ಪೆನ್ ಅಂತಿದೆಯಲ್ಲ, ಇಲ್ಲಿ ಸ್ಟೂಡೆಂಟ್ ಪೆನ್ನನ್ನು ಹಾಕಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ಕೆಳಗಡೆ ಸ್ಟೂಡೆಂಟ್ ಡೀಟೇಲ್ಸ್ ಆ್ಯಸ್ ಪರ್ ಸ್ಕೂಲ್ ರೆಕಾರ್ಡ್ ಅಂತೇಳಿ ಆ ಮಗುವಿನ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನು ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಟಿ ಸಿಯನ್ನು ಔಟ್ ಮಾಡಲು ಅದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ನೋಟ್ ಕೊಟ್ಟಿದ್ದಾರೆ ನೋಡಿ, ನಾನು ಆಗಲೇ ಹೇಳಿದ್ದೆ ನಿಮಗೆ, ಸ್ಟೂಡೆಂಟ್ ಜನರಲ್ ಪ್ರೊಫೈಲ್ ಮಸ್ಟ್ ಬಿ ಕಂಪ್ಲೀಟೆಡ್ ಬಿಫೋರ್ ಮಾರ್ಕಿಂಗ್ ಆ್ಯಸ್ ಹ್ಯಾವಿಂಗ್ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಆರ್ ಮಾರ್ಕ್ ಡ್ರಾಪ್ಔಟ್ ಅಂತ ಹೇಳಿ. ಸೊ ಅದನ್ನು ನೀವು ಮಾಡಿರಲೇಬೇಕು ಜಿ ಪಿಯನ್ನು. ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಇರುವಂತಹ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಆಗ ಆರ್ ಯು ಶೋರ್ ಟು ಇನಿಷಿಯೇಟ್ ದ ಟಿ ಸಿ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಅಂತ ಈ ರೀತಿಯ ಡಿಸ್ಪ್ಲೇ ನಿಮ್ಮ ಮುಂದೆ ಕಾಣಿಸುತ್ತೆ. ಇಲ್ಲಿ ಪೆನ್ ನಂಬರ್ ಮತ್ತು ನೇಮ್ ಕ್ಲಾಸ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಲೆಫ್ಟ್ ವಿತ್ ಸ್ಕೂಲ್ ಟಿ ಸಿ ಅಂತ ಇರುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ರೀಸನ್ ಆಲ್ರೆಡಿ ಅದು ಫ್ರೀಜ್ ಆಗಿದೆ. ನೆಕ್ಸ್ಟ್ ಸೆಲೆಕ್ಟ್ ಡೇಟಲ್ಲಿ ಮಗು ಶಾಲೆಯಿಂದ ಹೋದಂತಹ ದಿನಾಂಕವನ್ನು ತಿಂಗಳನ್ನು ಮತ್ತು ವರ್ಷವನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರೋದನ್ನು ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ ಕೆಳಗಡೆ ರಿಮಾರ್ಕ್ಸಲ್ಲಿ ಮಗು ಶಾಲೆ ಬಿಟ್ಟು ಹೋಗಲು ಕಾರಣವನ್ನು ಎಂಟ್ರಿ ಮಾಡಬೇಕು. ಅಥವಾ ಸಿಂಪಲ್ಲಾಗಿ ನೀವು ಯಾವ ಶಾಲೆಗೆ ಹೋಗಿದ್ದನೋ ಆ ಶಾಲೆಗೆ ಅಡ್ಮಿಟ್ ಆಗಿದೆ ಅಂತ ಬರೀಬಹುದು. ನೆಕ್ಸ್ಟ್ ಕೆಳಗಡೆ ಇರುವಂಥ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆರ್ ಯು ಶೋರ್ ಯು ವಾಂಟ್ ಟು ಟಿ ಸಿ ದಿಸ್ ಸ್ಟೂಡೆಂಟ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಟೂಡೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಲೆಫ್ಟ್ ದ ಸ್ಕೂಲ್ ವಿತ್ ಎ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಂಡ್ ಮೂವ್ ಟು ಡ್ರಾಪ್ ಬಾಕ್ಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಷ್ಟಾದರೆ ಆ ಮಗುವಿನ ಟಿ ಸಿಯನ್ನು ಔಟ್ ಮಾಡಿದಂಗಾಯಿತು. ಬೇಕಾದರೆ ನೀವು ಡ್ಯಾಶ್ ಬೋರ್ಡಲ್ಲಿ ಹೋಗಿಬಿಟ್ಟು ವ್ಯೂ ಸೆಕ್ಷನ್ ವೈಸಲ್ಲಿ ಹೋಗಿಬಿಟ್ಟು ಯಾವ ಕ್ಲಾಸ್ನಲ್ಲಿತ್ತೋ ಆ ಕ್ಲಾಸಿನ ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆ ಮಕ್ಕಳ ಲಿಸ್ಟಲ್ಲಿ ಆ ಮಗುವಿನ ಹೆಸರನ್ನು ನೀವು ಈಗ ಚೆಕ್ ಮಾಡ್ಕೊಳ್ಳಿ. ಆಗಲೇ ನೀವು ಪೆನ್ ನಂಬರ್ ಬರ್ಕೊಳ್ಳುವಾಗ ಇತ್ತು, ಬಟ್ ಈಗ ಆ ಮಗುವಿನ ಹೆಸರು ಇದರಲ್ಲಿ ಇರೋದಿಲ್ಲ. ಈ ರೀತಿ ನೀವು ಮಗುವಿನ ಟಿ ಸಿಯನ್ನು ಶಾಲೆಯಿಂದ ಇಶ್ಯೂ ಮಾಡಬಹುದಾಗಿದೆ. ಜೊತೆಗೆ ನಾನು ಈಗಾಗಲೇ ಹೇಳಿರುವಂತೆ ನೀವು ಹಿಂದೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮಾಡುವಾಗ ಕನ್ಫ್ಯೂಸ್ ಆಗಿ ಏನಾದರೂ ಟಿ ಸಿ ಲೆಫ್ಟ್ ವಿತ್ ಟಿ ಸಿ ಅಂತ ಮಾಡಬೇಕಾದದ್ದನ್ನು ಅಡ್ಮಿಟೆಡ್ ಇನ್ ಪ್ರೆಸೆಂಟ್ ಸ್ಕೂಲ್ ಅಂತ ಏನಾದರೂ ಹಾಕಿದ್ರಿ ಅಂದರೆ, ಅಡ್ಮಿಟೆಡ್ ಇನ್ ದ ಸೇಮ್ ಸ್ಕೂಲ್ ಅಂತ ಏನಾದರೂ ಹಾಕಿದ್ರಿ ಅಂದರೆ ಅಂಥ ಮಕ್ಕಳನ್ನು ಕೂಡ ನಾವು ಜಿ ಪಿ ಕಂಪ್ಲೀಟ್ ಮಾಡಿಬಿಟ್ಟು ಇದೇ ರೀತಿಯ ಪ್ರೊಸೆಸ್ಸಿಂದ ಟಿ ಸಿ ಲೆಫ್ಟ್ ವಿತ್ ಟಿ ಸಿ ಅಂತೇಳಿ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋದಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸನ್ನು ಕೂಡ ಹಾಕಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.